ಚುನಾವಣಾ ಕ್ಷೇತ್ರಗಳ ಅಂಕಿ ಅಂಶಗಳೊಂದಿಗೆ ಬಿಗ್ ಮೀಟಿಂಗ್ ಅನ್ನು ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡುವ ಮೈತ್ರಿಗೆ ಕೌಂಟರ್ ಮೇಲೆ ಕೌಂಟರ್ ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ಚರ್ಚೆ ಆಗಿದೆ. ಡಿನ್ನರ್ ಪಾರ್ಟಿ ಮೂಲಕ ರಣತಂತ್ರ ಹೆಣೆದಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಲೋಕಸಭಾ ಕ್ಷೇತ್ರಗಳ ಅಂಕಿ ಅಂಶಗಳೊಂದಿಗೆ ಬಿಗ್ ಮೀಟಿಂಗ್ ಮಾಡಲಾಗಿದೆ. ಕಾನೂನು ಬಗ್ಗೆ ಮಾತನಾಡುವ ಮೈತ್ರಿಗೆ ಕೌಂಟರ್ ಮೇಲೆ ಕೌಂಟರ್ ಅನ್ನು ಕೊಡಬೇಕು ಅಂತ ಚಿಂತನೆ ಮಾಡಲಾಗಿದೆ. ಡಿನ್ನರ್ ಪಾಲಿಟಿಕ್ಸ್ ಸಿದ್ದು ಸೂತ್ರ. ತಡರಾತ್ರಿ ನಡೆದಂಥ ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಸಿದ್ದು ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ ತಮ್ಮ ಸಹೋದ್ಯೋಗಿಗಳಿಗೆ. ಡಿನ್ನರ್ ಪಾರ್ಟಿ ಮೂಲಕ ಈಗ ಸಿಎಂ ಮತ್ತು ಡಿಸಿಎಂ ತಮ್ಮ ಸಚಿವರು, ಶಾಸಕರು, ಪಕ್ಷದ ನಾಯಕರ ಜೊತೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಪಡ್ಕೊಂಡಿದ್ದಾರೆ. ಲೋಕಸಭೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಗೆಲ್ಲಬಹುದು ಅನ್ನುವ ವಿಚಾರವನ್ನು ಇದೀಗ ಚರ್ಚಿಸಿದ್ದಾರೆ. ಅದಾದ ಮೇಲೆ ಡಿನ್ನರ್ ಪಾಲಿಟಿಕ್ಸು, ಆಮೇಲೆ ಅಲ್ಲಿ ಚುನಾವಣಾ ತಂತ್ರಗಾರಿಕೆಗಳ ಬಗ್ಗೆ ಚರ್ಚಿಸಲಾಗಿದೆ. ಈ ಮೂಲಕ ಮೈತ್ರಿಗೆ ಕೌಂಟರ್ ಕೊಡೋದಕ್ಕೆ ಈ ಮೀಟಿಂಗಲ್ಲಿ ಚರ್ಚೆ ಕೂಡ ಮಾಡಲಾಗಿದೆ. ಕಾನೂನು ಬಗ್ಗೆ ಮಾತನಾಡುವ ಮೈತ್ರಿಗೆ ಕೌಂಟರ್ ಮೇಲೆ ಕೌಂಟರ್ ಅನ್ನು ಕೊಡಲಾಗಿದೆ. ಡಿನ್ನರ್ ಪಾಲಿಟಿಕ್ಸ್ಗೆ ಇದೀಗ ಸಿದ್ಧವಾಯಿತು ಸೂತ್ರ. ಸಿದ್ದರಾಮಯ್ಯ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ. ಈಗ ಲೋಕಸಭೆ ಚುನಾವಣೆಗಳಲ್ಲಿ ಫಲಿತಾಂಶ ಏನಾಗಬಹುದು, ವಿಧಾನ ಪರಿಷತ್ತಿನ 6 ಸ್ಥಾನಗಳಿಗೆ ನಡೀತಕ್ಕಂಥ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಹೇಗಿದೆ ವಾತಾವರಣ, ಈಗ ಆ 6 ಕ್ಷೇತ್ರದಲ್ಲಿ 6 ಕೂಡ ಗೆಲ್ಲಬೇಕು ಅಂತ ಸೂಚನೆ ಕೊಡಲಾಗಿದೆ. ಈ ಮೂಲಕ ನಾವು ಮುಂದಿನ ಚುನಾವಣೆಗಳಿಗೆ ತಯಾರಿಯನ್ನು ಮಾಡಿಕೊಳ್ಬೇಕು. BBMP ಚುನಾವಣೆಗೆ ಬೇಕಾಗಿರುವಂಥ ತಯಾರಿ ಮಾಡಿಕೊಳ್ಬೇಕು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬೇಕಾದಂಥ ತಯಾರಿಯನ್ನು ಮಾಡಿಕೊಳ್ಬೇಕು. ಹೀಗೆ ಸಭೆಯಲ್ಲಿ ಇವೆಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡಲಾಗಿದೆ. ಹಾಗಾದರೆ ಈ ಸಭೆಯಲ್ಲಿ ಪ್ರಮುಖ ಅಂಶಗಳು ಏನೇನು ಚರ್ಚೆ ಆಯಿತು ಅಂತ ನೋಡ್ತಾ ಹೋಗೋಣ. ಡಿನ್ನರ್ ಪಾರ್ಟಿ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಎಣೆದಿರುವಂಥ ರಣತಂತ್ರ ಇದು. ಈ ರಣತಂತ್ರದಲ್ಲಿ ಚರ್ಚೆ ಆಗಿರುವಂಥ ವಿಚಾರಗಳು ಲೋಕಸಭೆ ಚುನಾವಣೆಯ ಫಲಿತಾಂಶದ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗಿದೆ. ಲೋಕಸಭೆಯಲ್ಲಿ ಈ ಬಾರಿ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಹಾಕಿತ್ತು. ಹೀಗಾಗಿ ಆ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಕ್ಕಾಗುತ್ತಾ, ಅಥವಾ ಈಗ ಸದ್ಯ ಮತದಾನ ಆದ ಬಳಿಕ ಕ್ಷೇತ್ರಗಳಲ್ಲಿ ಯಾವ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ, ಎಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಚರ್ಚೆಗಳು ನಡೀತಾ ಇದೆ, ಯಾರ್ಯಾರಿಗೆ ಎಲ್ಲೆಲ್ಲಿ ವಿಶ್ವಾಸ ಇದೆ, ಈ ಬಗ್ಗೆ ಸಮಾಲೋಚನೆ ಕೂಡ ಮಾಡಿದ್ದಾರೆ. ಕ್ಷೇತ್ರಗಳ ಅಂಕಿ ಅಂಶಗಳೊಂದಿಗೆ ಸಚಿವರೊಂದಿಗೆ ಏನು ಸಿಎಂ ಸಭೆಯನ್ನು ಮಾಡಿದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ಕಾವೇರಿ ನ್ಯಾಯಾಧೀಕರಣ ಆದೇಶದ ಕುರಿತು ಕೂಡ ಸಮಾಲೋಚನೆ ನಡೆಸಲಾಗಿದೆ. ಯಾಕೆಂದರೆ CWSSC ಯಾವಾಗ ನೋಡಿದ್ರೂ ಕೂಡ ನೀರು ಬಿಡಬೇಕು 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 ಅಂತಾರೆ. ಮೊನ್ನೆ 2.5 TMC ಬಿಡಬೇಕು ಅಂತ ಆದೇಶ ಆಯಿತು. ಇಲ್ಲಿ ಮಳೆ ಇಲ್ಲ, ನೀರಿಲ್ಲ, ಏನು ಮಾಡೋದು, ಡ್ಯಾಮಲ್ಲಿ ನೀರಿಲ್ಲದೆ ಇದ್ದಾಗ ಹೆಂಗೆ ನಾವು ನೀರು ಬಿಡೋದು ಅಂಥೇಳಿ ಒಂದು ಕಡೆ ರಾಜ್ಯದ ಸರ್ಕಾರ ಕೈ ಸಿಕ್ಕೊಳ್ತಾ ಇದೆ. ಆದೇಶ ಮೀರಂಗಿಲ್ಲ. ಈ ಕಡೆ ಬಿಟ್ಟರೆ ರಾಜ್ಯದಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ. ಈಗಾಗಲೇ ಜನ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಕುರಿತಾಗಿ ಈಗ ಸರ್ಕಾರಕ್ಕೆ ಭಯ ಆಗಿದೆ. ಹೀಗಾಗಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಹೆಜ್ಜೆಯನ್ನು ಈಗ ಯಾವ ರೀತಿ ಎದುರಿಸಬೇಕು ಅಂಥೇಳಿ ಸರ್ಕಾರದಲ್ಲಿ ಚಿಂತನೆ ನಡೆದಿದೆ. ಅದರ ಜೊತೆಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಹಾಗೂ BBMPಯ ಚುನಾವಣೆಗಳ ಬಗ್ಗೆ, ಅಂದರೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಬಗ್ಗೆ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಲಾಗಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಮೈತ್ರಿಯಿಂದ ಅಪಪ್ರಚಾರದ ಮಾತುಕತೆಗಳು ಕೂಡ ನಡೆದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ತಿರುಗೇಟನ್ನು ಕೊಡೋದು ಹೇಗೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ನಡೆಸಿದ್ದಾರೆ. ಓವರಾಲ್ ಏನು ಬೇಕೋ, ಮುಂದೇನು ಕ್ರಮ ತೆಗೆದುಕೊಳ್ಬೇಕು ಅದನ್ನೆಲ್ಲ ಕೂಡ ಚರ್ಚೆ ಮಾಡಿರುವಂಥದ್ದು. ಮತ್ತೊಂದು ಸಚಿವರ ಕಾರ್ಯವೈಖರಿ ಬಗ್ಗೆ ಏನೆಲ್ಲ ಸಿಎಂ ಸಿದ್ದರಾಮಯ್ಯವರು ಸೂಚನೆ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಚುನಾವಣಾ ನೀತಿ ಸಂಹಿತೆ ಮುಗಿತಿದ್ದಂತೆ ರಾಜ್ಯ ಪ್ರವಾಸಕ್ಕೆ ಮುಂದಾಗಬೇಕು ಎಲ್ಲರೂ ಕೂಡ.
ಅವರವರ ಕ್ಷೇತ್ರದಲ್ಲಿ ಏನೇನು ಆಗ್ತಾ ಇದೆ ಎಲ್ಲವನ್ನೂ ಕೂಡ ಡೀಟೇಲ್ ತೆಗೆದುಕೊಳ್ಬೇಕು. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಏನು ಮಳೆ ಆಗಿದೆ ಈಗ, ಆ ಮಳೆಯಿಂದ ಸೃಷ್ಟಿಯಾಗಿರುವಂಥ ಅನಾಹುತದಿಂದ ಜನಕ್ಕೇನು ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಆ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮುಂಗಾರು ಆರಂಭ, ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮುನ್ನೆಚ್ಚರಿಕೆ ಇರಲಿ. ಎಲ್ಲೂ ಕೂಡ ಫ್ಲಡ್ ಆಯಿತು, ಅದಾಯಿತು, ಇದಾಯಿತು, ರೋಡ್ ಹೋಯ್ತು, ಮೋರಿ ಹೋಯ್ತು, ಇಂಥವೆಲ್ಲ ಬರ್ತಿರ್ತವೆ ಸಮಸ್ಯೆಗಳು. ಆ ಜನರ ಬಳಿ ಹೋಗಿ ನೀವು ಸಮಸ್ಯೆಗಳ ಬಗ್ಗೆ ಆಲಿಸಬೇಕು. ಜನರಿಗೆ ನಾವಿದ್ದೀವಿ ಅನ್ನೋ ಧೈರ್ಯ ಕೊಡಬೇಕು. ಸೊ ಒಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ಇರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಈಗಿನಿಂದಲೇ ಜನರ ಸಮಸ್ಯೆಗಳತ್ತ ಗಮನ ಹರಿಸಬೇಕು. ಇವಾಗಿನಿಂದಲೇ ಜನರ ಬಳಿ ನಾವು ಮುಂದೆ ನೀತಿ ಸಂಹಿತೆ ಮುಗಿದ್ಮೇಲೆ ಹೋಗಿ ಏನು ಮನವರಿಕೆ ಮಾಡಬೇಕಂತಿದ್ದೀವಿ ಅನ್ನೋದನ್ನು ಜನರಿಗೆ ಅರ್ಥ ಮಾಡಿಸ್ಬೇಕು. ಇಲಾಖಾವಾರು ಸಭೆ ನಡೆಸಲು ಸಹೋದ್ಯೋಗಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಯಾವ್ಯಾವ ಇಲಾಖೆಯಲ್ಲಿ ಸಚಿವರಿದ್ದೀರಿ ಆಯಾ ಇಲಾಖೆಯನ್ನು ಕರೆದು ಸಭೆ ನಡೆಸಿ ಆಗು ಹೋಗುಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅಂತ CM ಸಿದ್ದರಾಮಯ್ಯನವರು ಖಡಕ್ ಎಚ್ಚರಿಕೆಯನ್ನು ಸಚಿವರಿಗೆ ಕೊಟ್ಟಿದ್ದಾರೆ. ಸಾರ್ವಜನಿಕರ ಸಭೆ ನಡೆಸುವುದು, ಕ್ಷೇತ್ರವಾರು ಪ್ರಗತಿ ಪರಿಶೀಲನೆ ಮಾಡೋದು ಇವೆಲ್ಲವೂ ಕೂಡ ಇರಬೇಕು. ಅದರ ಜೊತೆಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ದಾಸ್ತಾನು ವಿತರಣೆಗೆ ಕ್ರಮ ಆಗಲಿ. ಜನ ಬಿತ್ತನೆ ಬೀಜ ಸಿಗಲಿಲ್ಲ, ಕಳಪೆ ಬೀಜ ಸಿಕ್ಕು, ಹೀಗೆ ಸರ್ಕಾರದ ಮೇಲೆ ಕಂಪ್ಲೇಂಟ್ ಬರ್ಕೊಡ್ದು. ಹಾಗೆ ರಾಸಾಯನಿಕ ರಸಗೊಬ್ಬರ ಏನು ಬೇಕು ಅಷ್ಟು ರಾಸಾಯನಿಕ ರಸಗೊಬ್ಬರಕ್ಕೆ ಬೇಕಾಗಿರುವಂಥ ತಯಾರಿಯನ್ನು ಮಾಡ್ಕೊಳ್ಳಿ. ಎಲ್ಲಿಂದ ತರಿಸ್ಕೊಳ್ಬೇಕು, ಹೇಗೆ ಅದನ್ನು ತಮ್ಮ ರಾಜ್ಯಕ್ಕೆ ಬೇಕಾಗುವಂತೆ ಮತ್ತು ತಮ್ಮ ಸ್ಥಳೀಯ ವ್ಯಾಪ್ತಿಗೆ ಬೇಕಾಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಿ ಅಂತ ಹೇಳಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಕಾರ್ಯವೈಖರಿ ಕೂಡ ಹೇಗಿರಬೇಕು ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಣತಂತ್ರವನ್ನು ರೂಪಿಸಲಾಗಿದೆ. ಈಗಾಗಲೇ ಏನು ಇವೆಲ್ಲ ವಿಚಾರಗಳು, ವಿಪಕ್ಷಗಳ ಟೀಕೆಗಳನ್ನು, ಆರೋಪಗಳನ್ನು ಯಾವ ರೀತಿ ನಾವು ಎದುರಿಸಬೇಕು, ಅವುಗಳಿಗೆ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡಬೇಕು, ಅವರ ವೀಕ್ ಪಾಯಿಂಟ್ ಏನು, ಈ ಬಗ್ಗೆ ಚರ್ಚೆ ಮಾಡಲಾಗಿದೆ. ಸರ್ಕಾರವನ್ನು ನೀವೆಲ್ಲ ಕೂಡ ಡಿಫೆಂಡ್ ಮಾಡಿಕೊಳ್ಬೇಕು. ಸರ್ಕಾರದ ಪರವಾಗಿ, ಸರ್ಕಾರದ ಜೊತೆಯಾಗಿ ನಮ್ಮ ಎಲ್ಲ ನಿರ್ಧಾರಗಳಿಗೂ ಕೂಡ ನೀವು ಸಾಥ್ ಕೊಡಬೇಕು. ಅದರ ವಿರುದ್ಧದ ನಡೆಯನ್ನು ಅನುಸರಿಸಿದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಲಾಗಿದೆ. ಅಪರಾಧಗಳ ಬಗ್ಗೆ ಅಂಕಿಅಂಶಗಳ ಸಮೇತ ಉತ್ತರ ನೀಡುವಂತೆ ಕೂಡ ಇದೀಗ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ.